ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆರುಷಿಗೆ ಡೈಲಿ ವೇರ್ ಬಟ್ಟೆಗಳು ಬೇಕಿತ್ತು, ಅದಕ್ಕೆ ತಗೊಂಡೋಗೋಣ ಅಂತ ಇಲ್ಲಿ ಬಂದಿದ್ವಿ. ಇಲ್ಲಿ ಚೆನ್ನಾಗಿರುತ್ತೆ ಮಕ್ಕಳು ಬಟ್ಟೆ ಎಲ್ಲ. ನೀವಿಬ್ರು ಆಟ ಆಡಕ್ ಬಂದಿದ್ದೀರಾ, ಸೆಲೆಕ್ಷನ್ ಮಾಡಕ್ ಬಂದಿದ್ದೀರಾ? ನಾನು ಬಟ್ಟೆಗಳು ನೋಡೋಣ ಅಂತ ಬಂದ್ರೆ ಇಲ್ಲಿ ಅಪ್ಪ ಮಕ್ಕಳು ಆಟ ಆಡ್ತಿದ್ದಾರೆ. ಇಬ್ರು ಅಪ್ಪ ಅಲ್ಲೋಗಿ ನಿನ್ನ ಬಟ್ಟೆ ನೋಡ್ತವ್ರೆ. ಆರುಷಿ, ಅಪ್ಪ ಅಲ್ಲೋಗಿ ನಿನ್ನ ಬಟ್ಟೆ ನೋಡ್ತವ್ರೆ, ನಿನ್ನ ಸರ್ಚ್ ಮಾಡ್ತಿಲ್ಲ. ಅಪ್ಪ ನಾಟ್ ಸರ್ಚಿಂಗ್ ಫಾರ್ ಯು. ಏಯ್ ಹರ್ಷಿ, ಅಲ್ಲಿ ಹೋಗು, ನಿನ್ನ ಡ್ರೆಸ್ ನೋಡೋಗಿ ಹೋಗಲ್ಲಿ. ಹರ್ಷಿ ಹೋಗು, ನಿನ್ನ ಡ್ರೆಸ್ ನೋಡೋಗಿ ಹೋಗು. ಹರ್ಷಿ ಹೊರಗಡೆಯಿಂದ ಬಂದು ಅಡುಗೆ ಮುಗಿಸಿ ಊಟ ಎಲ್ಲ ಆಯಿತು. ಇವಾಗ ಏನೇನು ಬಟ್ಟೆಗಳು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಅಲ್ಲೊಂದು ಹೋಮ್ ಕಲೆಕ್ಷನ್ಸ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ, ಅಲ್ಲಿ ಏನೇನು ಬಟ್ಟೆಗಳು ತೊಗೊಂಡು ಬಂದಿದ್ದೀವಿ ತೋರಿಸ್ತೀನಿ ಬನ್ನಿ. ಇದು ಫುಲ್ಲು ಶಂಕರ್ಗೆ ಅಂತ ತಗೊಂಡಿದ್ದು. ಅವ್ರಿಗೆ ಒಂದು 4 ಟೀ ಶರ್ಟು, ಇದೆಲ್ಲ ಟ್ರ್ಯಾಕ್ ಪ್ಯಾಂಟು, ಇದೆಲ್ಲ ಟೀ ಶರ್ಟ್ಸ್. ರೇಟ್ ಮಾತ್ರ ತುಂಬ ಕಮ್ಮಿ ಇದೆ. ಇದು ನಾನು ತಗೊಂಡೆ, ಇದು ನನಗೆ ಟ್ರ್ಯಾಕ್ ಪ್ಯಾಂಟು. ಹಾಗೆ ಇದು ಕೂಡ ಟ್ರ್ಯಾಕ್ ಪ್ಯಾಂಟೆ. ಇದು 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 ಪ್ಯಾಂಟ್ಸ್, ಅದ್ರ ಜೊತೆ ಇನ್ನೂ ಒಂದೆರಡು ಟೀ ಶರ್ಟ್ ಮನೇಲಿ ಹಾಕ್ಕೊಳ್ಳೋಕ್ಕಿದೆಲ್ಲ. ಇದೊಂದು ಟ್ರ್ಯಾಕ್ ಪ್ಯಾಂಟ್. ಪ್ರೈಸ್ ಎಲ್ಲ ಓಕೆ, ಒತ್ತು ಚೆನ್ನಾಗಿದೆ. 6 ಶಿಗು ಒಂದಷ್ಟು ಬಟ್ಟೆಗಳು ತೊಗೊಂಡು ಬಂದಿದ್ದೀವಿ. ಏನದು? ಪಿನ್ನ? ಯಾವ್ದು ಇದು? ನೋಡಿ, ಶಂಕರ್ ಎತ್ಕೊಂಡ್ ಬಂದಿದ್ದಾರೆ. ಇದೇನಂತಾನೆ ಗೊತ್ತಿಲ್ಲ, ಏನ್ ಮಾಡ್ಬೇಕಂತ. ಸ್ಪೆಗೆಟಿ ಸ್ಪೂನ್ ಅಂತ ಏನ್ ಮಾಡೋದಲ್ಲ ಅಂತ. ಇದು ಬಟ್ಟೆಗಳೆಲ್ಲ ಸ್ಪೂನ್. ಹಾಗೆ ಇದೊಂದು ಸೈಕಲ್, ಶೋ ಪೀಸ್ ಸೈಕಲ್. ಇದು ಚೆನ್ನಾಗಿದೆ, ಓಪನ್ ಮಾಡ್ತೀವಿ. ಇದು ಶೋಕೇಸ್ ಅಲ್ಲಿ ಇಡೋಣ ಅಂತ ತಗೊಂಡೆ. ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ ಸೈಕಲ್. ಕ್ಯೂಟ್ ಆಗಿದೆ ಅಲ್ಲ? ಆಶಿ ತಿರುಗುತ್ತಿದ್ದು. ಅದ್ರ ಜೊತೆಗೆ ಇದು ಕಾರಲ್ಲಿ ಇಡಕ್ಕೆ ಅಂತ ಶಂಕರ್ ತಗೊಂಡಿದ್ದಾರೆ. ಇದು ಬಂದು ಕಾರಲ್ಲಿ ಇಡೋದಕ್ಕೆ. ಇದು ಅಷ್ಟೇ ಶಂಕರ್ ಕೊಡ್ಸಿದ್ದು, ಶಂಕರ್ ಚೂಸ್ ಮಾಡಿದ್ದು. ಚೆನ್ನಾಗಿದೆ ತಗೋ ಅಂತ. ಅದ್ರ ಜೊತೆಗೆ ನಾನು ಇನ್ನೊಂದು ಇದು ತಗೊಂಡು ಮಾತ್ರ ವೈಟ್ದು ಶೂ ತಗೋಬೇಕು ಅಂತ ಇದ್ದೆ. ಇವಾಗ ಈ ತರ ಸದ್ಯಕ್ಕೆ ತಗೊಂಡಿದ್ದೀನಿ. ಅದ್ರ ಜೊತೆ ಇದೊಂದು ಕಟ್ಟರ್, ಪಿಜ್ಜಾ ಕಟ್ಟರ್ ಬರುತ್ತಲ್ಲ, ಆ ತರ ಪಿಜ್ಜಾ ಕಟ್ಟರ್. ಇದು ಇಷ್ಟು ತಗೊಂಡ್ ಬಂದಿದ್ದು ಇವತ್ತು ಶಾಪಿಂಗು. ಅನ್ಎಕ್ಸ್ಪೆಕ್ಟೆಡ್ ಶಾಪಿಂಗ್ ಹೋಗ್ಬೇಕಂತ ಏನೋ ಹೋಗಿಲ್ಲ. ಶಂಕರ್ ಸುಮ್ಮನೆ ಹೊರಡೋರು ಹೋಗ್ತಾ ಇದ್ವಿ, ಅದಕ್ಕೆ ಅಲ್ಲಿ ಹೋದ್ವಿ. ಅವಾಗ ತಗೊಂಡ್ ಬಂದಿದ್ದಿಷ್ಟು. ಇನ್ನೂ ಒಂದಿದೆ ನೋಡಿ, ಆರುಷಿದು. ಇದು ಒಂದು ತಗೊಂಡಿದ್ದಾಳು ಅವರು. ಏನಿದು ಮೌತ್ ಆರ್ಗನ್ ಬರುತ್ತಲ್ಲ, ಅದು. ಇದು ಅಶಿ ಕಮ್ ಟ್ರೈ. ಸ್ವಿಮ್ ಸೂಟ್ ಹಾಕಿ ನೋಡು. ಆರುಷಿ ಬಟ್ಟೆಗಳು ಏನೇನು ತೊಗೊಂಡು ಬಂದಿದ್ದೀನಿ ಅಂತಲೂ ತೋರಿಸ್ದೆ. ಅದು ರೆಕಾರ್ಡ್ ಆಗ್ತಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ರೆಕಾರ್ಡೇ ಆಗಿರಲಿಲ್ಲ, ರೆಕಾರ್ಡ್ ಆಫ್ ಆಗಿಬಿಟ್ಟಿತ್ತು. ಅವಳಿಗೂ ಸುಮಾರಷ್ಟು ಬಟ್ಟೆಗಳು ತೊಗೊಂಡು ಬಂದಿದ್ವಿ. ಅವು ಎಲ್ಲ ತುಂಬ ಚೆನ್ನಾಗಿತ್ತು. ಅದು ಯಾವ ಥರ ಕಲೆಕ್ಷನ್ಸ್ ತೊಗೊಂಡು ಬಂದಿದೆ ಅಂತ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡು ಹಾಗೆ ಬಿಟ್ಬಿಟ್ಟಿದ್ದೀನಿ. ಅದು ಸ್ವಲ್ಪ ಕಷ್ಟ ಓದೋದು. ಹುಷಾರಮ್ಮ. That's already broken, ma. ಖುಷಿ ಅದು ಕಿತ್ತೋಗಿದೆ ಆರುಷಿ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆರುಷಿಗೆ ಸ್ಕೂಲಲ್ಲಿ ಶೋ ಆ್ಯಂಡ್ ಟೆಲ್ ಕಾಂಪಿಟೇಷನ್ ಇತ್ತು. ಅದಕ್ಕೆ ಒಂದು ಪ್ರಾಪ್ಸ್ನ ರೆಡಿ ಮಾಡಬೇಕು ಅಂತ ಹೇಳಿದ್ರು. ಸರಿ, ನಮ್ಮ ಮನೇಲಿ ಒಂದು ಥರ್ಮೋಕೋಲ್ ಇತ್ತು, ಅದರಲ್ಲಿ ಯೂನಿಕಾರ್ನ್ ಮಾಡಿದ್ರು ಶಂಕರು. ಅದು ಸ್ವಲ್ಪ ಬ್ರೇಕ್ ಆಗಿತ್ತು. ಅದನ್ನೇ ಸ್ವಲ್ಪ ನನಗೆ ಈ ರೀತಿ ಕಟ್ ಮಾಡಿಕೊಡಿ, ಇನ್ನು ಮಿಕ್ಕಿದ್ದು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊಂಡಿದ್ದೆ. ಇನ್ನು ನಾನು ಮಧ್ಯಾಹ್ನನೇ ಶೋ ಆ್ಯಂಡ್ ಟೆಲ್ದು ಪಿಕ್ಚರ್ಸ್ ಎಲ್ಲ ಬರುತ್ತಲ್ವ, ಅದನ್ನ ತೊಗೊಂಡು ಬಂದಿದ್ದೆ. ಇವಾಗ ನಾನು ಯಾವ ರೀತಿ ಪ್ರಾಪ್ಸ್ನ ರೆಡಿ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ, ನೋಡೋಣ. ಮೊದಲು ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಪಿಕ್ಚರ್ಸ್ ಎಲ್ಲ ಇರುತ್ತಲ್ವ, ಅದನ್ನ ಕಟ್ ಮಾಡ್ಕೊಂಡು ಬರ್ತೀನಿ. ಹೆಸರೆಲ್ಲ ಇರುತ್ತಲ್ಲ, ಹೆಸರು ಸೇರಿಸ್ಕೊಂಡೆ ಕಟ್ ಮಾಡ್ಕೊಳ್ತೀನಿ.
ಪೇಪರೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಥರ್ಮಾಕೋಲ್ನ ಆ ಶೇಪ್ಗೆ ಕಟ್ ಮಾಡಿಕೊಂಡು ಅದ್ರ ಮೇಲೆ ಈ ಪೇಪರ್ನ ಇಟ್ಬಿಟ್ಟು ಸ್ಟಿಕ್ ಮಾಡ್ಕೊಳ್ಳೋದು. ಈ ರೀತಿ ಎಲ್ಲನೂ ಸ್ಟಿಕ್ ಮಾಡಿ ಇಟ್ಕೋಬೇಕು. ಇವಾಗ ಇನ್ನೊಂದು ದೊಡ್ಡದಾಗಿರುವಂತಹ ಒಂದು ಸ್ಕ್ವೇರ್ ಆಗಿ ಥರ್ಮಾಕೋಲ್ನ ಕಟ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕಲರ್ ಪೇಪರ್ನ ಅಂಟಿಸ್ಕೊಳ್ತೀನಿ. ಇವಾಗ ನಾನು ಇದ್ರ ಮೇಲೆ ಈಕ್ವಲ್ ಆಗಿ ಮಧ್ಯಕ್ಕೆ ಒಂದು ಲೈನ್ನ ಹಾಕ್ಕೊಂಡು ಒಂದು ಕಡೆ ಲಿವಿಂಗ್ ಥಿಂಗ್ಸು ಇನ್ನೊಂದು ಕಡೆ ನಾನ್ ಲಿವಿಂಗ್ ಥಿಂಗ್ಸ್ನ ಅದು ಥರ್ಮಾಕೋಲ್ ಇದೆಯಲ್ಲ ಅದಕ್ಕೆ ಟೂತ್ ಪಿಕ್ ಸಹಾಯದಿಂದ ಅದಕ್ಕೆ ಸ್ಟ್ಯಾಂಡ್ ಮಾಡೋ ಥರ ಚುಚ್ಚಿ ಸ್ಟ್ಯಾಂಡ್ ಮಾಡ್ತೀನಿ.